ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಹೆಸರು ರಶ್ಮಿ. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಪಾಪುಗೆ ಮುಡಿ ಕೊಡೋಕ್ಕೆ ಅಂತ ನಂಜನಗೂಡಿಗೆ ಹೋಗ್ತಿದ್ದೀವಿ. ಮೊದಲನೇ ಮುಡಿ. ಸೊ ಅವಳಿಗೆ 8 ತುಂಬಿ 9ಕ್ಕೆ ಬಿದ್ದಾಗ ಮುಡಿ ಕೊಡೋಣ ಅಂತ ಹೊರಡ್ತಿದ್ದೀವಿ. ನಮ್ಮ ಮನೆ ದೇವರು ನಂಜನಗೂಡು ನಂಜುಂಡೇಶ್ವರ. ಸೊ ಅರ್ಲಿ ಮಾರ್ನಿಂಗೆ ಮನೆ ಬಿಟ್ಟು ಅರೌಂಡ್ 5 o'clock ಆನ್ ದ ವೇಲಿ ನಮ್ಮ ಅಣ್ಣ ಬಂದಿದ್ದ. ಸೊ ಅವನ ಜೊತೆ ಅವನ ಗಾಡೀಲಿ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಆಂಟಿ ಹಾಗೆ ನಮ್ಮಣ್ಣ. ಬ್ಯಾಂಗ್ಳೂರಿಂದ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಬಂದು ಜಾಯ್ನ್ ಆಗ್ತೀವಿ ಅಂದಿದ್ರು. ಸೊ ನಾವು ಊರಿಂದ ಹೊರಟಿದ್ದು. ನಾವು ನಂಜನಗೂಡು ರೀಚ್ ಆಗೋಷ್ಟರಲ್ಲಿ 9 o'clock ಆಗಿತ್ತು. ಬಟ್ ನಾವು ನನ್ನ ಹಸ್ಬೆಂಡಿಗೆ ಕಾಯ್ತಿದ್ದೋ, ಬಟ್ ಅವ್ರು ಬರೋದು ಲೇಟ್ ಆಯಿತು. ಹಾಗಾಗಿ ನಮ್ಮ ಅಣ್ಣ, ನಮ್ಮ ಆಂಟಿ ಎಲ್ಲ ಹಸುವಾಗ್ತಿದೆ, ಬ್ರೇಕ್ಫಾಸ್ಟ್ ಮಾಡಿಬಿಡೋಣ. ಪಾಪು ಇದ್ಲು, ಅವಳಿಗೂ ಸರಿ ತಿನ್ನಿಸ್ಬೇಕು ಅಂತ ಹೋಟೆಲಿಗೆ ಹೋದೋ. ಆ್ಯಂಡ್ ಅವಳು ಸರಿಯಾಗಿ ತಿನ್ನಲಿಲ್ಲ. ಸೊ ಅವಳಿಗೋಸ್ಕರ ಒಂದು ಹಾಫ್ ಇಡ್ಲಿ ತಿನ್ನಿಸ್ಬಿಟ್ಟು ನೆಕ್ಸ್ಟು ದೇವಸ್ಥಾನದ ಹತ್ರ, ಹೊಳೆ ಹತ್ರ ಬಂದು ಮುಡಿ ಕೊಡಬೇಕಿತ್ತಲ್ಲ. ಸೊ ಇಲ್ಲೇ ಮುಡಿ ಕೊಡೋದು, ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಮುಡಿ ಹತ್ರ, ಹೊಳೆ ಹತ್ರ ಹೋದೋ. ನಂಜನಗೂಡು ದೇವ್ರು ಇದೆಯಲ್ಲ, ಅದು ನಮ್ಮ ಅಮ್ಮನ ಮನೆಗೂ ಕೂಡ ಮನೆ ದೇವ್ರೆ, ಹಾಗೆ ನನ್ನ ಹಸ್ಬೆಂಡ್ ಸೈಡ್ ಕೂಡ ಮನೆ ದೇವ್ರೆ. ಹಾಗಾಗಿ ನಮ್ಮ ಅಣ್ಣ ಹೊಳೆಯಲ್ಲಿ ಸ್ನಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ತಿದ್ದ. ಬಟ್ ನಾವು ಮನೆಯಿಂದನೇ ಸ್ನಾನ ಮಾಡ್ಕೊಂಬಂದಿದ್ದು. ಪಾಪುಗೂ ಅಷ್ಟೇ ಒಂದು ರೌಂಡು ಅಲ್ಲಿ ಸ್ನಾನ ಮಾಡಿಸಿದ್ದೋ, ಬಟ್ ಮುಡಿ ಕೊಡಬೇಕಿತ್ತಲ್ಲ. ಸೊ ಅದಕ್ಕೆ ಕಾಯ್ತಿದ್ದೋ ನನ್ನ ಹಸ್ಬೆಂಡ್ ಬರಲಿ ಅಂತ ಹೇಳ್ಬಿಟ್ಟು. ತುಂಬ ಬಿಸಿಲಿತ್ತು. ನಾವು ಹೋಗಿದ್ದು ಆ್ಯಕ್ಚುಲಿ ಏಪ್ರಿಲಲ್ಲಿ. ಈ ವ್ಲಾಗ್ ಲೇಟಾಗಿ ಬರ್ತಿದೆ ಅಷ್ಟೇ. ಆವಾಗ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ನಾನು ಪಾಪುಗೆ ಒಂದು ಕ್ಯಾಪ್ ಕೂಡ ತೊಗೊಂಡಿದ್ದೆ. ಬಟ್ ಅವಳು ಅದು ಫಸ್ಟ್ ಟೈಮ್ ಅಲ್ವಾ ಅವಳಿಗೆ ಕ್ಯಾಪ್ ಹಾಕ್ತಿರೋದು, ಅವಳಿಗೆ ಇರಿಟೇಟ್ ಆಗ್ತಿತ್ತು ಅನ್ಸುತ್ತೆ, ಕಿತ್ತೆಸಿತಿತ್ತು. ಅದು ಲೂಸ್ ಆಗಿತ್ತು. ಬಟ್ ಆದರೂ ನಾನು ಕಷ್ಟಪಟ್ಟು ಹೇಗೋ ಟೈ ಮಾಡಿಬಿಟ್ಟು ಕಷ್ಟಪಟ್ಟು ಹಾಕಿದ್ದೆ. ಬಟ್ ಅವಳು ಇಟ್ಕೋತಿರ್ಲಿಲ್ಲ ಅದನ್ನು. ಆಮೇಲೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಬಂದರು. ಅವ್ರಿಗೆ ವೆಯ್ಟ್ ಮಾಡ್ತಿದ್ದು. ಅಷ್ಟರಲ್ಲಿ ನಮ್ಮ ಅಣ್ಣನ ಸ್ನಾನ ಆಗಿತ್ತು. ನಾನು ಓಲ್ಡ್ ಕುರ್ತಾನೆ ಬಂದಿದ್ದೆ, ಬಿಕಾಸ್ ಅವಳನ್ನು ಕೂರಿಸ್ಕೊಂಡು ಮುಡಿ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಸೀರೆ ಉಟ್ಕೋಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಇವಳಿಗೆ ಮುಡಿ ಕೊಡೋದಕ್ಕೆ ನನಗೆ ತುಂಬ ಭಯ ಇತ್ತು. ಬಿಕಾಸ್ ಫಸ್ಟ್ ಟೈಮ್ ಅಲ್ಲ, ಪಾಪು ತುಂಬ ಕ್ರ್ಯಾಂಕಿ ಆಗಿರ್ತಾಳೆ, ಅಳ್ತಾಳೆ, ಹರ್ಟ್ ಆದರೆ. ಆಮೇಲೆ ನಾನು ವೀಡಿಯೋಸ್ ನೋಡಿದ್ದೆ, ಅದರಲ್ಲಿ ಏಟ್ ಆಗೋದು, ಗಾಯ ಆಗೋದೆಲ್ಲ ನೋಡಿದ್ದೆ. ನಾವೇ ಡೆಟಾಲು ಎಲ್ಲ ತೊಗೊಂಡು ಹೋಗಿದ್ದು. ಬಟ್ ಅವ್ರ ಹತ್ರನೂ ಡೆಟಾಲ್ ಇರುತ್ತೆ. ಹೊಸ ರೇಸರ್ ಹಾಕಿದ್ದು, ಹೊಸ ರೇಸರೇ ಬ್ಲೇಡ್ ಹಾಕಿದ್ರು.
ಪಾಪು ತುಂಬ ಅಳ್ತಿದ್ಲು, ತುಂಬ ಅಂದರೆ ತುಂಬ ಅಳ್ತಿದ್ಲು. ಸೊ ಹಾಗಾಗಿ ಅವರು ಸ್ವಲ್ಪ ಕೂದಲು ಶೇವ್ ಮಾಡೋರು, ಆಮೇಲೆ ನಾವು ಎತ್ಕೋತಿದ್ದೋ, ಸ್ವಲ್ಪ ಸಮಾಧಾನ ಮಾಡ್ತಿದ್ದೋ. ಬಟ್ ಆದರೂ ಅವಳು ಸಮಾಧಾನ ಆಗ್ತಿರ್ಲಿಲ್ಲ. ಅದೇ ಸ್ವಲ್ಪ ಟೈಮ್ ಕೊಟ್ಟು ಅವರು ನಿಧಾನಕ್ಕೆ ಮಾಡ್ತಾಯಿದ್ರು. ಸೊ ಕೊನೆಗೂ ಮುಡಿ ಕೊಟ್ಟ ಮೇಲೆ ನಾವು ಅಲ್ಲೇ ಹಾಟ್ ವಾಟರ್ ಸಿಗುತ್ತೆ, ಬಟ್ ಅದು ತುಂಬ ಬಿಸಿ ಇರಲಿಲ್ಲ. 40 ರೂಪೀಸ್ ಕೊಟ್ಟರೆ ಒಂದು ಬಕೆಟ್ ಬಿಸಿನೀರು ಕೊಡ್ತಾರೆ. ಬಟ್ ತುಂಬ ಬೆಚ್ಚಗಿತ್ತು, ಪಾಪುಗೆ ಸ್ನಾನ ಮಾಡಿಸೋಷ್ಟು ಬಿಸಿ ಇರಲಿಲ್ಲ ಅದು. ಅಲ್ಲೇ ಸ್ನಾನ ಮಾಡಿಸ್ಕೊಂಡು ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ನೆಕ್ಸ್ಟು ದೇವಸ್ಥಾನಕ್ಕೆ ಬಂದು, ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಫಸ್ಟು ನಾವು ಇಲ್ಲೇ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದು ನಾವು. ಹೀಗೆ ಪಾಪು ರೆಡಿಯಾಗಿದ್ಲು, ನೋಡ್ತಿರ್ಬೋದು. ಅವಳಿಗೆ ನಾವು ರೆಡಿಮೇಡ್ ಲಂಗ ಬ್ಲೌಸ್ ತೊಗೊಂಡಿದ್ವಲ್ಲ ಹಾಸನಲ್ಲಿ, ಅದನ್ನೇ ಹಾಕಿದ್ದೆ. ನಾನು ಆ್ಯಕ್ಚುಲಿ ತೊಗೊಂಡಿದ್ದೆ ಈ ಫಂಕ್ಷನಿಗೋಸ್ಕರ ಅವಳಿಗೆ. ಸೊ ಇದು ನನ್ನ ಹಸ್ಬೆಂಡು. ನಾವು ಇವಳಿಗೆ ಹೆಸರು ಕೂಡ ಕೂಗ್ಸಿರ್ಲಿಲ್ಲ. ಸೊ ಹಾಗಾಗಿ ಮನೆ ದೇವ್ರ ದರ್ಶನದಲ್ಲೇ ಹೆಸರು ಕೂಡ ಕೂಗ್ಸೋಣ ಅಂಥೇಳಿ ಅಂದ್ಕೊಂಡು, ಅವರು ಫಸ್ಟ್ ಹೇಳಿದರು ನನಗೆ ನೀವು ದರ್ಶನ ಮಾಡ್ಕೊಂಡು ಬನ್ನಿ, ಅದಾದಮೇಲೆ ಅವರು ಬರ್ತಾರೆ ಅಂತ. ಇಲ್ಲಿ ಗಣಪತಿ ದೇವರು ಇದೆ, ಸೊ ಆ ದೇವ್ರ ಹತ್ರ ಹೆಸರು ಕೂಗಿಸ್ತಾರೆ. ಸೊ ಅದಕ್ಕೆ ಏನೋ ಚೀಟಿ ತೊಗೋಬೇಕು, ಅರೌಂಡ್ 100-150 ರೂಪೀಸ್ ಆಗುತ್ತೆ, ಅದು ಟೋಕನ್ ಇರುತ್ತೆ. ಸೊ ಅದನ್ನು ತೊಗೊಂಡು ನಾವು ಈ ಶಾಸ್ತ್ರನ ಮಾಡ್ಬೋದು. ಹಾಗಾಗಿ ಹೆಸರು ಕೂಗ್ಸೋಕ್ಕೂ ನಮ್ಮ ಅಣ್ಣ ಬಂದಿದ್ದ, ಮಾಮ ಕಿವಿಲಿ ಕೂಗಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದು. ದೇವರ ಸಿಗಬೇಕು. ಮೊದಲನೇದು ಪಾರ್ವತಿ ಅಲ್ಲ, ಸ್ಕೂಲ್ ಯಾವ್ದು ಹೇಳ್ತೀವಿ? ಪಾರ್ವತಿ ನಾಮ್ನಿ, ಪಾರ್ವತಿ ನಾಮ್ನಿ, ಪಾರ್ವತಿ ನಾಮ್ನಿ, ಪಾರ್ವತಿ ನಾಮ್ನಿ, ಪಾರ್ವತಿ ನಾಮ್ನಿ, ಪಾರ್ವತಿ ನಾಮ್ನಿ. ಈಗ ಸ್ಕೂಲ್ ಹೋಗೋದು ಯಾವುದು? ರಿಜ್ವಿ ನಾಮ್ನಿ, ರಿಜ್ವಿ ನಾಮ್ನಿ, ರಿಜ್ವಿ ನಾಮ್ನಿ, ರಿಜ್ವಿ ನಾಮ್ನಿ, ರಿಜ್ವಿ ನಾಮ್ನಿ, ರಿಜ್ವಿ ನಾಮ್ನಿ. ಇನ್ನೊಂದು ಸರ್ ಮಹಾಲಕ್ಷ್ಮಿ ನಾಮ್ನಿ, ಮಹಾಲಕ್ಷ್ಮಿ ನಾಮ್ನಿ, ಮಹಾಲಕ್ಷ್ಮಿ ನಾಮ್ನಿ, ಮಹಾಲಕ್ಷ್ಮಿ ನಾಮ್ನಿ, ಮಹಾಲಕ್ಷ್ಮಿ ನಾಮ್ನಿ, ಮಹಾಲಕ್ಷ್ಮಿ ನಾಮ್ನಿ. ಇದನ್ನ ಜನಿಸಿದ್ರು ಹೆಸರು ಈ ಬೆಟ್ಟಲ್ಲಿ ಕಟ್ಟಬೇಕು, ಎಕ್ಕಿಸ್ಬೇಕು, ಹೆಸರು ಹೇಳಬೇಕು. ಕಟ್ಟಬೇಕು, ಎಕ್ಕಿಸ್ಬೇಕು, ಹೆಸರು ಹೇಳಬೇಕು. ಪಾರ್ವತಿ ನಮಸ್ಕಾರ, ನಮಸ್ಕಾರ, ಮಹಾಲಕ್ಷ್ಮಿ ನಮಸ್ಕಾರ. ಕೂರ್ಸಿ ಮಿಕ್ಸ್ ಸೂತ್ರ ಪಾರ್ವತಿ ಸುತ್ತ ಮಾಡಬೇಡಿ. ಎಕ್ಕಿಸಿದ ಪಾರ್ವತಿ ನಾಮ್ನಿ. ಎಸ್, ಅವಳ ಅಫಿಷಿಯಲ್ ನೇಮ್ ಬಂದುಬಿಟ್ಟು ರಿದ್ವಿ ಅಂತ. ಸೊ ನಾವಲ್ಲೆಲ್ಲ ಆ ಶಾಸ್ತ್ರ ಮುಗಿಸ್ಕೊಂಡು ಇಲ್ಲಿ ತುಲಾಭಾರ ಮಾಡಿಸೋಣ ಅಂತ ಬಂದಿದ್ದೋ. ತುಲಾಭಾರಕ್ಕೆ ತುಂಬ ರಶ್ ಇತ್ತು. ಅವತ್ತು ನಾವು ಹೋಗಿದ್ದು ಕೂಡ ವೆಡ್ನಸ್ಡೇ, ಬಟ್ ಕ್ರೌಡ್ ಕೂಡ ಇತ್ತು. ಸೊ ಹಾಗಾಗಿ ನಾವು ಲೈನಲ್ಲಿ ಕಾಯ್ತಾ ಇದ್ದು. ಅವಳಿಗೆ ನಾವು ಬೆಲ್ಲದ ತುಲಾಭಾರ ಮಾಡಿಸ್ದೋ. ಅಕ್ಕಿ ಬೆಲ್ಲ ಎಲ್ಲ ಇರುತ್ತೆ, ಬಟ್ ನಾವು ಅದರಲ್ಲಿ ಬೆಲ್ಲನ ಚೂಸ್ ಮಾಡಿಕೊಂಡು.
ಅಲ್ಲ ಇಲ್ಲಿ ನೋಡಿ ಲೋಟಗಣ 5 ನಿಮಿಷ ಹೆಲ್ಪ್ ಮಾಡಬೇಕಷ್ಟೆ. ಫಸ್ಟ್ ಅವಳನ್ನು ತುಲಾಭಾರದ ತಕ್ಕಡಿ ಮೇಲೆ ಕೂರಿಸ್ದಾಗ ಅವಳು ಕೂತ್ಕೋತಿರ್ಲಿಲ್ಲ, ಹೊರಗೆ ಬರೋಕ್ಕೆ ಇದು ಮಾಡ್ತಿದ್ಲು. ಅದಾದಮೇಲೆ ಅಲ್ಲಿ ಅಕ್ಕಿ ಕಾಳು ಇರುತ್ತಲ್ಲ ಅದನ್ನು ನೋಡಿಬಿಟ್ಟು ಅವಳು ಹಾಗೆ ಆಟಾಡ್ಕೊಂಡು ಕೂತಿದ್ಲು. ಸೊ ಬೆಲ್ಲದ್ದು ಮಾಡಿಸಿದ್ದು, ಇದರಲ್ಲಿ ಅಕ್ಕಿದು ಒಂದು ಪ್ರೈಸ್ ಇರುತ್ತೆ, ಬೆಲ್ಲದ್ದು ಒಂದು ಪ್ರೈಸ್ ಇರುತ್ತೆ. ಸೊ ಅವರು ಭಾರದ ತಕ್ಕನಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಸೊ ಹಾಗಾಗಿ ತುಲಾಭಾರ ಮಾಡ್ತಾರೆ. ಆಮೇಲೆ ಅವರೇ ಆರತಿ ತಟ್ಟೆ ಕೂಡ ಇರುತ್ತೆ, ಅದನ್ನು ಕೂಡ ಕೊಡ್ತಾರೆ ಆರತಿ ಮಾಡೋದಕ್ಕೆ. ಆರತಿ ಮಾಡಿ ಆಮೇಲೆ ಅಕ್ಷತೆ ಕಾಳನ್ನ ಹಾಕೋಗೋಕ್ಕೆ ಕೊಡ್ತಾರೆ. ಸರಿ ಆಯಿತು. ನೆಕ್ಸ್ಟು ಅಲ್ಲಿಂದ ನಮ್ಮದು ಬಂದಿದ್ದ ಕೆಲಸ ಎಲ್ಲ ಮುಗೀತು, ದೇವರ ಆಶೀರ್ವಾದ ಆಯಿತು, ಮತ್ತು ನಾವು ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ಚೆನ್ನಾಗಿ ಆಯಿತು. ಅದಾದಮೇಲೆ ನಾವು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೊರಟು. ನಾವು ಪ್ರತಿ ಸಲ ನಂಜನಗೂಡಿಗೆ ಬಂದಾಗ ಚಾಮುಂಡಿ ಬೆಟ್ಟ ನಾನು ಹೋಗ್ತೀವಿ. ಸೊ ಹಾಗಾಗಿ ಅಲ್ಲಿಂದ ನಾವು, ನನ್ನ ಹಸ್ಬೆಂಡು ಅವ್ರ ಕಾರಲ್ಲಿ, ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದೋ. ಅಮ್ಮ ಮತ್ತು ಅಣ್ಣ ಅವರೆಲ್ಲ ಮುಂದೆ ಹೋಗಿದ್ದರು. ಸೊ ಚಾಮುಂಡಿ ಬೆಟ್ಟದಲ್ಲಿ ನಾನು ಅಷ್ಟೊಂದು ವೀಡಿಯೋ ಅಥವಾ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಚಾಮುಂಡಿ ಬೆಟ್ಟದಲ್ಲೂ ದರ್ಶನ ಮಾಡಿಕೊಂಡು ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ಮೈಸೂರಲ್ಲಿ ಯಾವುದು ಒಳ್ಳೆ ರೆಸ್ಟೋರೆಂಟ್ ಅಂದ್ಕೊಂಡಾಗ ನಾವು ತ್ರಿಬಲಾರಿಗೆ ಹೋಗೋಣ ಅಂದ್ಕೊಂಡು ತ್ರಿಬಲಾರಿಗೆ ಹೋದು ಕೂಡ, ಬಟ್ ಅಲ್ಲಿ ತುಂಬ ವೆಯ್ಟಿಂಗ್ ಇತ್ತು. ಸೊ ಹಾಗಾಗಿ ಪಾಪು ಹಿಡ್ಕೊಂಡು ನಮ್ಗೆ ಆಲ್ಮೋಸ್ಟ್ 3 o'clock ಆಗಿತ್ತು, ಆ್ಯಂಡ್ 4 o'clock ಅದು ಕ್ಲೋಸಿಂಗ್ ಟೈಮಿಂಗ್ ಅಂತ ಇತ್ತು. ಸೊ ಹಾಗಾಗಿ ಪಾಪು ಹಿಡ್ಕೊಂಡು ಈ ರಶಲ್ಲಿ ವೆಯ್ಟಿಂಗ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಲ್ಲೇ ನಿಯರ್ ಬೈ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿಗೆ ಹೋದೋ. ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ನಮ್ಮಮ್ಮ ಅವರು ಹಾಸನ ಕಡೆಗೆ ಹೊರಟರು. ನಾನು, ನನ್ನ ಹಸ್ಬೆಂಡ್ ಮತ್ತು ಬ್ಯಾಂಗ್ಳೂರಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟು. ಸೊ ಇದಾಗಿತ್ತು ನಮ್ಮ ಪಾಪುದು ಮುಡಿ ಕೊಡೋ ವ್ಲಾಗ್. ಸೊ ಇದೊಂದು ಡಾಕ್ಯುಮೆಂಟೇಷನ್ ಅಂತ ಹೇಳ್ಬೋದು. ಇನ್ ಫ್ಯೂಚರ್ ಅವಳು ಕೂಡ ಇದನ್ನು ನೋಡ್ಬೋದು. ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಿದ್ದೀನಿ. ನಾನು ಬರ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ. ಯಾರೆಲ್ಲ ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಬರ್ತೀನಿ ಮತ್ತಷ್ಟು ವ್ಲಾಗ್ ಜೊತೆಗೆ. ಬಾಯ್, ಸಿಯಾ.